ಡೊಂಬ್ರಾಟ ಕಣಮ್ಮಿ ಇವಳ್ದು. ಅಲ್ಲ ಇವಳಿಂತ ಹುಚ್ಚಿ ಆಯ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ದಿಢೀರಂತದ್ದು ಯಾರ ಮ್ಯಾಕೆ ಈಟನ್ ಭಕ್ತಿ ಎಲ್ಲಿಂದ ಬಂತು ಇವಳಿಗೆ? ದುಷ್ಟ್ರ ಅಹಂಕಾರಕ್ಕಿನ್ನ ಒಳ್ಳೆಯವ್ರ ಮೌನನೇ ಅಪರಾಧ ಅಂತಾರಲ್ಲ, ಅದು ಕರೆಕ್ಟೇ ಕಮ್ಲಿ. ನಿಂಗಿರೋದೆ ನಂಗೆ ನಿಂಗೆ ಆವಾಗಲೇ ಹೇಳ್ದೆ ಸುಮ್ಕಿರು ಅಂತವ. ಇವತ್ತು ಗುಡಿಯಾಗ ಯಾರೇ ಏನೇ ಸಹಾಯ ಕೇಳಿದ್ರು ನಾನು ಮಾಡ್ತೀನಿ ಅಂತ ಬೇಡ್ಕೊಂಡಿವಿ. ಇದ್ರ ಬಗ್ಗೆ ನೀನು ಮಾತಾಡಬೇಡ ಕಣವಿ. ಕಂಕಣ ಕಟ್ಕೊಳಕ್ಕೆ ಯಾರಿದಾರಮ್ಮ? ನಾನೇ ಕಟ್ಕೋತೀನಿ, ಕೊಡಿ. ನೀನು ಕಟ್ಕೋಬಾರ್ದಮ್ಮ, ನಿಮ್ಮ ನೆಂಟರಾಗಲಿ ಇಲ್ಲ ನಿಮ್ಮ ಮನೆಯವರಾಗಲಿ ಕಟ್ಟಬೇಕಮ್ಮ. ನಮ್ಮ ಮನೆ ಉಪ್ಪು ತಿಂದು ಒಬ್ಳು ಬೆಳೆದಿದ್ದಾಳೆ, ಅವಳು ಕಟ್ಟಿದ್ರೆ ಆಗುತ್ತಲ್ವಾ? ಹೂನಮ್ಮ. ಕೊಡಿ. ಕಮಲಿ, ಇಲ್ ಬಾ. ಬಾ, ಇದನ್ ಕಟ್ಟು. ರಾವಣನೇ ತನ್ನ ಕೈಯಾರೆ ಯುದ್ಧಕ್ಕೆ ಮುಹೂರ್ತ ಇಟ್ಟ ಹಾಗೆ ಇಲ್ಲಿ ಅನಿಕಾಳಲ್ಲಿರೋ ರಾವಣ ಗುಣ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ. ಆದರೆ ಆಕೆಗಿನ್ನೂ ಗೊತ್ತಿಲ್ಲ ಅವಳ ಎದುರಲ್ಲಿರೋ ಕಮಲಿ ಅವಳನ್ನೇ ಗೆಲ್ತಾಳೆ ಅಂತ. ಅನಿಕಾ, ಕಮಲಿ ಮೌನವಾಗಿ ಅವಳೆ ಅಂತ ಸ್ಯಾನೆ ಆಡ್ಬೇಡ. ಅವಳು ದ್ಯಾವ್ ತಾವು ಬೇಡ್ಕೊಂಡವಳೆ, ಇಲ್ಲ ಅಂದ್ರೆ ನಿನ್ನ. ಓ, ಬೇಡ್ಕೊಂಡಿದ್ದಾಳ? ಏನಂತ ಬೇಡ್ಕೊಂಡ್ಯೆ ಕೆಸರಿನ್ ಕಮಲಿ? ಓ, ಅರ್ಥ ಆಯ್ತು. ನೀನು ಋಷಿಗೋಸ್ಕರ ಬೇಡ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ಯಾ? ವಿಧಿ ಆಟ ಕಣೆ. ನೀನ್ ಯಾರಿಗೋಸ್ಕರ ಬೇಡ್ಕೊಂಡು ಮಾಡಿದ್ಯೋ ಅವರು ಯಾವತ್ತೂ ನಿನಗೆ ಸಿಗಲ್ಲ. ಋಷಿ, ಹೀಸ್ ಗಾನ್. ನಿನ್ನಿಂದ ದೂರ ದೂರ ಹೋಗಿದ್ದಾನೆ. ನೀನ್ ಹರಕೆ ಹೊತ್ತರು ಅಷ್ಟೇ, ಅನ್ನದಾನ ಮಾಡಿದ್ರು ಅಷ್ಟೇ, ಯಾವುದು ವರ್ಕ್ ಆಗಲ್ಲ. ಅನಿಕಾ, ದೇವಸ್ಥಾನದಾಗೆ ಇಂತ ಮಾತಾಡಬೇಡ. ಅವ್ರಿಗೇನೂ ಆಗಕ್ಕಿಲ್ಲ. ಅವ್ರು ವಾಪಸ್ ಬಂದೇ ಬರ್ತಾರೆ ಅನಿಕಾ. ಏಯ್, ನೀನ್ ನನ್ ಋಷಿ ಬಗ್ಗೆ ನನ್ನ ಹತ್ರನೇ ಸಲಿಗೆ ತಗೊಂಡು ಮಾತಾಡ್ತಿದ್ಯಾ? ನೀನ್ ಕರ್ದಿದ ತಕ್ಷಣ ಅವನಿನ್ ಬೆಕ್ಕಿನ ಮರಿನ ಓಡ್ ಬರಕ್ಕೆ. ಅವನ್ ನನ್ ಋಷಿ, ಯಾವತ್ತಿದ್ರು ಅವನ್ ನನಗೇನೆ. ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ. ನಿನ್ ಕೆಲ್ಸ ಇಲ್ಲಿ ಮುಗ್ದಿಲ್ಲ, ಇನ್ನೂ ಇದೆ. ಕಂಕಣ ಬೀಳಬಾರ್ದಮ್ಮ, ಇದು ಅಪಶಕನ. ಬುಲ್ಶಿಟ್. ನೋಡಿ ಪುರೋಹಿತ್ರೆ, ಕಂಕಣ ಕಿತ್ತೋದ್ರೆ ಲೈಫೇ ಹೋದಾಗೆ ರಿಯಾಕ್ಟ್ ಮಾಡಬೇಡಿ, ಏನೂ ಆಗಲ್ಲ. ಇಲ್ಲಮ್ಮ, ನಿನಗೆ ಗೊತ್ತಿಲ್ಲ. ನಿಲ್ಸಿ. ಇಂಥವಳ ಕೈಯಿಂದ ಕಟ್ಟಿಸ್ಕೊಂಡ್ರೆ ಇನ್ನೇನಾಗುತ್ತೆ? ಹೊಟ್ಟೆ ಉರಿಯಿಂದ ಕಟ್ಟಿರ್ತಾಳೆ, ಇಡಿಯಟ್. ಬಾರೆ ಕೆಸರಿನ ಕಮಲಿ, ಇನ್ನೂ ಕೆಲಸ ಇದೆ.
ಅನಿಕಾ ಕೋಪದಾಗೆ ನನ್ನ ಏನ್ ಬೇಕನ್ನ ಹೇಳಿ, ನನ್ಗೇನು ಚಿಂತೆ ಇಲ್ಲ. ಆದ್ರೆ ಅವಳು ರಿಷಿ ಸರ್ ಬಗ್ಗೆ ಮಾತಾಡಿದ್ ಮಾತ್ರ ದಿಟ ಆಗ್ಬಾರ್ದು ದೇವ್ರೆ. ರಿಷಿ ಸರ್ ಎಲ್ಲೂ ದೂರ ಹೋಗ್ಬಾರ್ದು, ಅವ್ರಿಗೇನು ಆಗ್ಬಾರ್ದು. ಅವ್ರನ್ನ ಕಾಪಾಡು. ಕಮಲಿ, ನಿನ್ನ ಮನಸ್ಸಿನ ಸಂಕಟ ನನಗೆ ಅರ್ಥ ಆಗುತ್ತೆ. ಭಯ ಪಡಬೇಡಮ್ಮ. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಿನ್ನ ಕರ್ತವ್ಯ ನೀನು ಮಾಡು, ಫಲಾಫಲ ಆ ಭಗವಂತ ನೋಡ್ಕೋತಾನೆ. ಯಾರು ಏನೇ ಹೇಳಿದ್ರು ಧೈರ್ಯನ ಕಳ್ಕೋಬೇಡ, ಎಲ್ಲ ಒಳ್ಳೇದಾಗತ್ತೆ. ಕಮ್ಲಿ, ನಾನು ಈಗಲೂ ಹೇಳ್ತೀನಿ, ನನ್ನ ಮಾತು ಕೇಳು. ಸುಮ್ಕೆ ಮನೆಗೆ ನಡಿಯವ್ವಿ. ಅವಳು ನಿನ್ನ ಇಟ್ಕೊಂಡು ಆಟ ಆಡಿಸ್ತವಳೆ. ಸಿಕ್ಕಿದ್ದೆ ಚಾನ್ಸು ಅಂತ ಸೇಡ್ ತೀರ್ಸ್ಕೊತವಳೆ. ಹೇ ಕಮಲಿ, ಆಯುಧೆ ಏಯ್, ನಿಂದೇನಮ್ಮಿ ಗೋಳು? ನಾವೀಗ ಮನೆಗೆ ಹೋಯ್ತಿದೀವಿ, ನೀನೇನ ಮಾಡ್ಕ. ಹೇ ನೋ 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 ಪ್ಲೀಸ್ ವೇಟ್. ಕಮಲಿ, ನೀನ್ ಮಾತ್ರ ಬಾ. ಕಮ್ಲಿ, ನೀನು ಹೋದ್ರೆ ಅಷ್ಟೇ. ಇವಾಗ ನಿಂಗೆ ನಾನು ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿವ್ನಿ. ಒಂದ್ಕಿತ ನಾವು ಮಾತು ಕೊಟ್ಮ್ಯಾಕೆ ಅದನ್ನ ಉಳಿಸ್ಕೊಬೇಕು ಕಣವಿ, ಅರ್ಥ ಮಾಡ್ಕ. ನಾನು ಯೋಟಿ ಹೇಳಿದ್ರು ಕೇಳೋಕ್ಕಿಲ್ಲ ಕಮ್ಲಿ. ಅವಳು ಕೊಟ್ಟಿರೋ ಹಿಂಸೆ ಒಂದ ಎಲ್ಡ. ಈಟಾದ್ರೂ ಅವಳಿಗೆ ಸಹಾಯ ಮಾಡಬೇಕು ಅಂತ ಹೋಗೋವಳಲ್ಲ. ಏಯ್, ನೀನ್ ಯಾಕೆ ಒಳಗ್ ಬಂದೆ? ಹೋಗೆ ಆಚೆ. ನಾನು ಹೋಗಕ್ಕಿಲ್ಲ. ನೋಡು, ನಾನು ತುಂಬಾ ಒಳ್ಳೆ ಮೂಡಲ್ಲಿದ್ದೀನಿ. ನನಗೆ ಕೋಪ ತರಿಸ್ಬೇಡ. ಗೋ. ನಾನು ಹೋಗ್ಬೇಕು ಅಂದ್ರೆ ನನ್ನ ಜೊತೆ ಕಮ್ಲಿನೂ ಕಳ್ಸು, ಆವಾಗ ಹೋಯ್ತೀನಿ. ಏಯ್, ಸುಮ್ಮನೆ ನಿಂತು ನೋಡ್ತಿದ್ಯಲ್ಲ, ನೀನು ನಿನ್ನ ಫ್ರೆಂಡ್ಗೆ ಬಂದು ಹೆಲ್ಪ್ ಮಾಡೋದಲ್ವಾ? ಅನಿಕಾ, ನಾನು ಬಂದು ಹೆಲ್ಪ್ ಮಾಡಿದ್ರೆ ಆಮ್ಯಾಕೆ ನಿನ್ ಸ್ಯಾನೆ ಫೀಲಿಂಗ್ ಐತ್ಯಾ? ಹೆಲ್ಪ್ ಮಾಡ್ಲಾ? ಹೇ, ಬೇಡ ಬೇಡ, ನೀನು ಅಲ್ಲೇ ಇರು. ಕಮಲಿ, ಬಾ, ನನ್ನ ರೆಡಿ ಮಾಡು. ನನ್ನ ಫೋನ್ ಯಾಕೆ ಮುಟ್ತೀಯಾ? ಹಲೋ, ಹಾಂ, ಎಲ್ಲಿದ್ದೀರಾ? ನಾನು ಒಂದು ಅಡ್ರೆಸ್ ಕಳ್ಸಿರ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಏನ್ ಕಮ್ಲಿ ನೀನು? ರಿಷಿ ಸರ್ ಕಾಣ್ತಿಲ್ಲ ಅನ್ನೋ ಬ್ಯಾಸ್ರ ಜೊತೆಗೆ ಇವಳ ಕಡೆ ಹಿಂಸೆನೂ ತಡ್ಕೋತಿದ್ಯಲ್ಲ. ನಿಂಗೆ ರಿಷಿ ಸರ್ನ ಎಲ್ಲ ಕಡೆ ಹುಡುಕಾಯ್ತು. ಈ ದೊಡ್ಡ ಪಟ್ಟಣದಾಗೆ ಅವ್ರು ಎಲ್ಲವ್ರ ಅನ್ನೋದು ನಂಗೆ ಗೊತ್ತಿಲ್ಲ. ಈ ಪಟ್ಟಣದಾಗ ಅವ್ರ ಇಲ್ವಾ ಅದು ನಂಗೆ ಗೊತ್ತಿಲ್ಲ. ನಿಂಗೆ ಸುಮ್ಕೆ ಕುರುಡ್ರಾಗ ಹುಡ್ಕೋದಕ್ಕಿಂತ ಗುರುಗಳು ಹೇಳ್ದಂಗೆ ಅವ್ರಿಗೋಸ್ಕರ ಕಾಯ್ಬೇಕು. ನಿಂಗೆ ನಾನು ರಿಷಿ ಸರ್ ಬರಗಂಟ ಕಾಯ್ತೀನಿ. ಅವ್ರು ಬಂದೇ ಬರ್ತಾರೆ. ನಾನು ಕಾಯ್ತೀನಿ, ನಿಂಗೆ ಕಾಯ್ತೀನಿ.
ಎಕ್ಸ್ಕ್ಯೂಸ್ ಮೀ, ಎಸ್ ಇಲ್ಲಿ ಅನಿಕಾ ಅನ್ನೋರು. ಏನು ನೀವು ಅನಿಕನ್ ಹುಡ್ಕೊಂಡು ಬಂದ್ರಾ? ಹಾಂ ಮೇಡಮ್, ಅವರೇ ಬರೋಕ್ಕೆ ಹೇಳಿದ್ದು. ಅವಳು ಬರಕ್ಕೆ ಹೇಳಿದ್ಲ? ಮಾಮ್, ಏನ್ ನಡೀತಾ ಇದೆ ಇಲ್ಲಿ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಅನಿಕಾ ನಿಮ್ಮನ್ನ ಯಾಕೆ ಬರೋದಕ್ಕೆ ಹೇಳಿದ್ಲು? ಮೇಡಮ್, ಅವ್ರ ಹೆಸರಲ್ಲಿ ಒಂದು ಪಾರ್ಸೆಲ್ ಬಂದಿದೆ. ಪಾರ್ಸೆಲ್ಲ? ಹ್ಞೂ ಮೇಡಮ್. ಕೊಡಿಲಿ. ಅದು ನೀವು? ನಾನು ಅನಿಕಾ ಅವ್ರ ಅಮ್ಮಮ್ಮ ಅಪ್ಪ. ಬುದ್ಧಿ ಇದೆಯೇನೋ ನಿನ್ಗೆ? ನನ್ ಬರೋವರೆಗೂ ವೇಟ್ ಮಾಡು ಅಂತ ಹೇಳಿರ್ಲಿಲ್ವಾ? ಸಾರಿ ಮೇಡಮ್, ಅದು ಏನದು ಇದು? ಇರ್ರೆಸ್ಪಾನ್ಸಿಬಲ್ ಇಡಿಯಟ್. ಇದಕ್ಕೆ ನಿಮ್ನೆಲ್ಲ ನಂಬಕ್ಕಾಗಲ್ಲ. ಹೋಗು ಹೋಗು ಅಂದೆ. ಬೇಬಿ, ಏನಮ್ಮ ಇದು ನಿನ್ ಗೆಟಪ್? ಈ ರೇಂಜ್ ರೆಡಿ ಆಗ್ಬಿಟ್ಟಿದ್ಯಲ್ಲಮ್ಮ. ಮಾಮ್, ಬೇಬಿ ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದಾಳೆ. ಇನ್ನೂ ಯಾಕೆ ಟೆನ್ಷನ್ ಕೊಡ್ತೀರಾ ಅವಳಿಗೆ? ಪಾಪ, ಸಮಯ ಬಂದಾಗ ಎಲ್ಲ ಹೇಳ್ತಾಳೆ ಅಲ್ವಾ ಬೇಬಿ? ಇಲ್ಲ, ಸಮಯ ಬಂದಾಗ್ಲೂ ನಾನು ಹೇಳಲ್ಲ. ಇದು ನನಗೆ ಅಂತ ತಂದಿರೋ ಪಾರ್ಸಲ್, ನಿಮಗ್ ತೋರ್ಸೋದಕ್ಕಲ್ಲ. ಓಹೋ ಕಮ್ಲಿ, ಎಲ್ಲ ಅನಿಷ್ಟ ಗ್ರಹಗಳು ಒಟ್ಟಿಗೆ ಸೇರ್ಕೊಂಡಾಯ್ತು ಕಣಮ್ಮಿ. ಏನ್ ಬೇಬಿ ಹೀಗ್ ಮಾತಾಡ್ತಾ ಇದ್ಯಾ? ಅಲ್ಲ, ಏನ್ ವಿಷಯ, ಏನ್ ನಡೀತಾ ಇದೆ ಅಂತ ನಮಗೂ ಗೊತ್ತಾದ್ರೆ ನಾವು ಸಹ ನಿನಗೆ. ಏನು ಬೇಕಾಗಿಲ್ಲ ಅಮ್ಮಮ್ಮ. ಯಾವ್ದನ್ನ ಹೇಗ್ ಮಾಡ್ಬೇಕು ಅನ್ನೋ ಮೆಚುರಿಟಿ ಬಂದಿದೆ. ನಾನ್ ನೋಡ್ಕೋತೀನಿ. ಏನೋ ಯೋಚನೆ ಮಾಡ್ತಾವಳೆ. ಏನಾಯ್ತು ಬೇಬಿ? ಅಮ್ಮಮ್ಮ, ನನಗೆ ಆಶೀರ್ವಾದ ಮಾಡಿ. ನಾನು ಪ್ಲಾನ್ ಮಾಡಿದ ಎಲ್ಲನೂ ಆಗ್ಬೇಕು, ಯಾವುದು ಮಿಸ್ ಆಗ್ಬಾರ್ದು. ಒಳ್ಳೇದಾಗ್ಲಿ ಬೇಬಿ. ಮಾಮ್, ಬ್ಲೆಸ್ ಮೀ. ಕಮ್ಲಿ, ಇವಳಿಗೆಲ್ಲ ಆಡ್ತಿರೋದ್ ನೋಡ್ತಿದ್ರೆ ಇಡೀ ಪ್ರಪಂಚಕ್ಕೆ ಏನೋ ಕಾದು ಇತ್ಕಣಮ್ಮಿ. ಓಕೆ, ನಾನು ಬರ್ತೀನಿ. ಎಲ್ಲಾನು ವಿಚಿತ್ರವಾಗೈತಲ್ಲೇ ಕಮ್ಲಿ. ಯಾವತ್ತೂ ಇಲ್ದಿರೋಳು ಇವತ್ ಗುಡಿಗೆ ಬಂದವಳೆ. ಅದು ಅಲ್ದೆ ಇವ್ರ ತಾವೆಲ್ಲ ಆಶೀರ್ವಾದನೂ ತಕೋತವಳೆ. ಕೈಯಾಗೆ ಅದ್ಯಾವ್ದೋ ಮುಯಿ ಕವರ್ ಬೇರೆ ಮಾಡಿಕೊಂಡೈತವಳು ನೋಡು. ಅದು ಮುಯಿ ಕವರ್ ಅಲ್ಲ ನಿಂಗೆ, ಅದು ಅವಳಿಗೆ ಬಂದಿರೋ ಪಾರ್ಸಲ್. ಅದೇ, ಆ ಪಾರ್ಸಲ್ನಾಗ ಏನಿರ್ಬೋದು? ಟಿಕೆಟ್ಸ್ ಎಲ್ಲ ನಾನು ಅನ್ಕೊಂಡಾಗೆ ನಡೀತಿದೆ. ಎಸ್, ಮೊದಲು ಅರಿಶಿನ ಸ್ನಾನ ಆಯ್ತು, ಎಲ್ಲ ಅಲಂಕಾರನೂ ಆಯ್ತು. ಈಗ ಮದುವೆ, ಆಮೇಲೆ ಹನಿಮೂನ್. ಕಮೋನ್ ಅನಿಕಾ, ಇನ್ನಿನ್ನ ತಡೆಯೋರು ಯಾರು ಇಲ್ಲ. ಯಾರು ನೀನು? ಮೈ ಮೇಲೆ ಹತ್ತಿಸ್ಕೊಂಡು ಹೋಗಿದ್ರೆ ಗೊತ್ತಾಗ್ತಿತ್ತು. ಸೈಡ್
ಬಾರೋ ಇಡಿಯಟ್. ನನಸಲ್ಲವ್ವ ಇದು ನನಸಲ್ಲ, ಕನಸವ್ವ ಇದು ಬರೀ ಕನಸು. ಆ ಕೋಟೆ ಈ ಕೋಟೆ ಅಂತ ಕಟ್ಕೊಂಡಿದೀಯ ನೀನು. ಸತ್ಯ ಅನ್ನ ಕಾವು ಅದಕ್ಕೆ ತಟ್ಟಿದ್ರೆ ಕೋಟೆ ಕರಗಿ ನೀರಾಗೋಯ್ತದೆ ಕಣವ್ವ, ನೀರಾಗೋಯ್ತದೆ, ಕಣ್ಣೀರಾಗೋಯ್ತದೆ. ನನಸಲ್ಲವ್ವ ನನಸಲ್ಲವ್ವ, ಕನಸವ್ವ ಇದು ಬರೀ ಕನಸು. ಮಾಮ್, ಯಾಕೆ ಮಾಮ್ ಬೇಬಿ ಹೀಗೆ ಮಾತಾಡೋಗ್ಬಿಟ್ಲು? ಬರೀ ಮಾತಾಡ್ ಹೋಗಿದ್ರೆ ಪರವಾಗಿರ್ತಿರ್ಲಿಲ್ಲ ಊರ್ಮಿ, ಆದ್ರೆ ಎರ್ರ ಬೇರೆ ಕಿರ್ಚಾಡ್ ಹೋಗ್ಬಿಟ್ಲು. ಥು, ನಾನು ಅವಳ ಅಮ್ಮಮ್ಮ ಆಗಿ ಹೀಗೆಲ್ಲ ಮಾತಾಡ್ಬಾರ್ದು, ಆದ್ರೂ ಮಾತಾಡ್ತಾ ಇದ್ದೀನಿ. ಹುಚ್ಚಿ ತರ ಕಿರ್ಚಾಡ್ಬಿಟ್ಟು ಹೋದ್ಲು. ಯಾಕೆ ಹೀಗೆ ಮಾಡಿದ್ಲು? ಅವಳಿಗೆ ಏನಾಯ್ತು ಅಂತಾನೆ ಅರ್ಥ ಆಗ್ತಿಲ್ಲ. ಸಮಾಧಾನ ಏನೇ? ಈಗ ನಿನಗೆ ಸಮಾಧಾನನಾ? ಯಾರ್ಯಾರನ್ನ ಎಷ್ಟೆಷ್ಟು ತಿಂದು ಮುಕ್ಕಬೇಕೋ ಅಷ್ಟೆಷ್ಟು ತಿಂದು ತೇಗ ಬಿಡು. ಏಯ್ ದರಿದ್ರದವಳೆ, ನಿನ್ನಿಂದ ನಮ್ಮ ಇಡೀ ಮನೆಯಲ್ಲಿ ನೆಮ್ಮದಿ ಇಲ್ದಂತಾಗಿದೆ ಕಣೆ. ಏಯ್, ನಮ್ ಬೇಬಿ ನಿನ್ನಿಂದ ಎಷ್ಟು ಅಪ್ಸೆಟ್ ಆಗಿದ್ದಾಳೆ ಅಂತ ಗೊತ್ತಾ ನಿನ್ಗೆ? ಕಮಲಿ ಇಲ್ಲ ಅಂದಿದ್ರು ಅವಳು ಅಪ್ಸೆಟ್ ಆಗೇ ಇರ್ತಿದ್ಲು. ಯಾಕೆ ಹೇಳಿ? ನಿಮ್ ರಕ್ತದ ಗುಣ. ಒಂದ್ ಸಣ್ಣ ಇಸಿ ಆದ್ರೂ ಬೆಟ್ಟನೆ ಬಿದ್ದಂಗ ಆಡೋದು. ಥು. ಕಮಲಿ, ನಿನಗೆ ನಾನು ಅವಮಾನ ಮಾಡಿದಷ್ಟು ನನ್ನ ಜೀವನದಲ್ಲಿ ಬೇರೆ ಯಾರಿಗೂ ಮಾಡಿಲ್ಲ ಕಣೆ. ಆದ್ರೂ ನಿನಗೆ ಒಂದು ಚೂರಾದ್ರೂ ಮಾನ ಮರ್ಯಾದೆ ಏನೂ ಇಲ್ವೇ? ಕತ್ತರಿಕೆ. ಓಕೆ, ಅದು ಸರಿ. ಈಗ ನಾನು ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ರಿಷಿ ಎಲ್ಲಿದ್ದಾನೆ? ಆ ವಿಷಯ ಇದುವರೆಗೂ ನೀನು ಬಾಯಿ ಬಿಟ್ಟಿಲ್ಲ. ವೈ? ನೀನು ಒಳ್ಳೆ ನಾಟಕದೋಳು ಕಣೆ. ಎಲ್ಲಾನು ಎಷ್ಟು ಚೆನ್ನಾಗಿ ಅಮರ್ಸ್ಬಿಡ್ತೀಯ ಅಲ್ವಾ? ನಿನ್ ಮನ್ಸಾದ್ರೂ ಹೇಗೊಪ್ಪುತ್ತೆ ಅಂತ. ಓಕೆ ಓಕೆ, ಈಗ ನಾನ್ ಹೇಳೋದನ್ನ ಸ್ವಲ್ಪ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊ. ಆದಷ್ಟು ಬೇಗ ರಿಷಿ ಮನೆಗೆ ವಾಪಸ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತು ತಾನೆ? ನಡಿ ಊರ್ಮಿ, ಹುಡುಗಿ ತುಂಬಾ ಚುರುಕಾಗಿದ್ದಾಳೆ. ಹೇಳಿದ ತಕ್ಷಣ ಪಟ್ಟಂತ ಅರ್ಥ ಮಾಡ್ಕೋತಾಳೆ.